ಪ್ರಭು ಕ್ರಿಸ್ತನ ಸುಮಧುರ ನಾಮದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯೇ, ನಿಮ್ಮೆಲ್ಲರಿಗೂ ಈ ಮುಂಜಾನುವಿನ ವಂದನೆಗಳು. ಈ ಹೊತ್ತಾರೆಗೆ ದೇವರ ವಾಕ್ಯದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ದೇವರ ವಾಕ್ಯದ ಭಾಗವು ಅದು ಹಳೆ ಒಡಂಬಡಿಕೆಯಲ್ಲಿ ಹೋಶೇಯನ ಪ್ರವಾದನೆಯ ಗ್ರಂಥ 6ನೇ ಅಧ್ಯಾಯ 1ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ಅವರು ಯೆಹೋವನ ಕಡೆಗೆ ಹಿಂದಿರುಗಿ ಹೋಗೋಣ ಬನ್ನಿರಿ, ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಆತನೇ ಸ್ವಸ್ಥ ಮಾಡುವನು, ಹೊಡೆದವನು ಆತನೇ, ಆತನೇ ನಮ್ಮ ಗಾಯಗಳನ್ನು ಕಟ್ಟುವನು ಎಂಬುವಂಥದ್ದು. ಕಮ್, ಲೆಟ್ ಅಸ್ ರಿಟರ್ನ್ ಟು ದ ಲಾರ್ಡ್, ಫಾರ್ ಹಿ ಹ್ಯಾಸ್ ಟರ್ನ್, ಬಟ್ ಹಿ ವಿಲ್ ಹೀಲ್ ಅಸ್, ಹಿ ಹ್ಯಾಸ್ ಸ್ಟ್ರೈಕನ್, ಬಟ್ ಹಿ ವಿಲ್ ಬೈಂಡ್ ಅಸ್ ಅಪ್. ಈ ವಾಕ್ಯದ ಪ್ರಾಮುಖ್ಯ ಸಂದೇಶವೇನೆಂದರೆ, ಪ್ರವಾದಿ ಹೋಶೇಯನು ಪಶ್ಚಾತ್ತಾಪಕ್ಕಾಗಿ ಸಾಮೂಹಿಕ ಕರೆಯನ್ನು ನೀಡುತ್ತಿದ್ದಾನೆ. ಇಸ್ರಾಯೇಲ್ ಜನರು ವಿಗ್ರಹಾರಾಧನೆಯನ್ನು ತ್ಯಜಿಸಿ ದೇವರ ಒಡಂಬಡಿಕೆಯ ಸಂಬಂಧಕ್ಕೆ ಮರಳುವಂತೆ ಒತ್ತಾಯಿಸುತ್ತಾನೆ. ನಮ್ಮನ್ನು ಸೀಳಿಬಿಟ್ಟವನು ಆತನೇ, ಹೊಡೆದವನು ಆತನೇ, ಹಿ ಹ್ಯಾಸ್ ಸ್ಟ್ರೈಕನ್. ಅಂದರೆ ಅವರ ಪ್ರಸ್ತುತ ನೋವು ಏನೆಂದರೆ, ಇಸ್ರಾಯೇಲ್ ಅಶ್ಶೂರ್ಯರ ಮಿಲಿಟರಿ ಸೈನ್ಯದಿಂದ ಪರಾಜಯಗೊಂಡಿತ್ತು. ಸೆರೆಯ ಜೀವನ ದುರದೃಷ್ಟವಲ್ಲ, ಅದು ದೈವಿಕ ತೀರ್ಪಿನ ನೇರ ಪರಿಣಾಮವಾಗಿದೆ. ಆತನೇ ಸ್ವಸ್ಥ ಮಾಡಲಿ, ದಟ್ ಹಿ ಮೇ ಹೀಲ್ ಅಸ್. ಆತನೇ ಗಾಯಗಳನ್ನು ಕಟ್ಟುವನು, ಹಿ ವಿಲ್ ಬೈಂಡ್ ಅಪ್ ಅಸ್. ಇಲ್ಲಿ ಇಸ್ರಾಯೇಲ್ ದೇವರ ಕಠಿಣ ತೀರ್ಪನ್ನು ಅನುಭವಿಸಿದ ನಂತರ ಭವಿಷ್ಯದ ಪೀಳಿಗೆಯ ಕುರಿತು ಪ್ರವಾದಿ ಮಾತನಾಡುತ್ತಾ ಇದ್ದಾನೆ. ಪ್ರವಾದಿ ಹೋಶೇಯ ದೇವರ ಒಡಂಬಡಿಕೆಯ ಜನರನ್ನು ಆತ್ಮವಿಶ್ವಾಸದಿಂದ ಪ್ರೋತ್ಸಾಹಿಸುತ್ತಾನೆ. ಕರ್ತನು ಅವರನ್ನ ಸೀಳಿಬಿಟ್ಟಿದ್ದರೂ ಹೊಡೆದಿದ್ದರೂ ಕರ್ತನೇ ಅವರನ್ನು ಪುನಃ ಗುಣಪಡಿಸುತ್ತಾನೆ, ಪುನಃ ಸ್ವಸ್ಥಪಡಿಸುತ್ತಾನೆ ಎಂಬ ಸ್ಪಷ್ಟ ಸಂದೇಶವನ್ನ ಇಲ್ಲಿ ಪ್ರವಾದಿ ನಮಗೆ ತಿಳಿಸುತ್ತಾನೆ. ಆತನೇ ತನ್ನ ಜನರ ಗಾಯಗಳನ್ನು ಕಟ್ಟುವನು. ಅಂದರೆ ಯಾಹ್ವೆ ನಿಜವಾದ ವೈದ್ಯನಾಗಿದ್ದಾನೆ, ಆರೋಗ್ಯದಾಯಕನಾಗಿದ್ದಾನೆ, ಸ್ವಸ್ಥತೆಯನ್ನು ನೀಡುತ್ತಾನೆ. ಯಾಹ್ವೆ ನಮ್ಮ ಬದುಕಿನ ಮೂಲ, ಆತನೇ ಸರ್ವಶಕ್ತ ಮತ್ತು ನಮ್ಮ ಪೋಷಕ ಎಂಬ ನಂಬಿಕೆಯನ್ನು ಜನರಿಗೆ ಹೋಶೇಯನು ಬೋಧಿಸುತ್ತಾ ಇದ್ದಾನೆ. ವಾಕ್ಯ ಸಂದೇಶವನ್ನು ಕೇಳುವ ಸಹೋದರ ಸಹೋದರಿಯೇ, ನಿಮ್ಮ ಜೀವನದಲ್ಲಿಯೂ ಕೂಡ ನೋವು, ನಿರಾಶೆ, ಅಸೌಖ್ಯ, ಬೇರೆಲ್ಲ ಸಮಸ್ಯೆಗಳಿದ್ದರೂ ಕೂಡ ದೇವರು ನಿಮ್ಮನ್ನು ಕೂಡ ಸ್ವಸ್ಥ ಮಾಡುತ್ತಾನೆ. ದೇವರು ನಿಮಗೆ ಆರೋಗ್ಯ ನೀಡುತ್ತಾನೆ. ದೇವರ ಕಡೆಗೆ ಹಿಂತಿರುಗಿ ಬರೋಣ, ಆತನೇ ನಮಗೆ ಸ್ವಸ್ಥತೆಯನ್ನ ನೀಡುವನು. ಆಮೆನ್. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದಂಥ ನಮ್ಮ ಸ್ವರ್ಗೀಯ ದೇವರೇ, ಇವತ್ತಾರೆಗಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ರಾತ್ರಿಯಲ್ಲಿ ನಾವು ನಿದ್ರಿಸಿ ಆರೋಗ್ಯವಾಗಿ ದಿನವನ್ನು ನೋಡ ಮಾಡುವಂತೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ ಸ್ವಾಮಿ, ನಾವು ನಿನ್ನನ್ನು ಆತುಕೊಂಡು ನಿನ್ನ ಮೇಲೆ ಭರವಸೆಯಿಂದ ಜೀವಿಸುವಂತೆ ಸಹಾಯ ಮಾಡು ಸ್ವಾಮಿ. ನೀನೇ ನಮ್ಮ ಬದುಕಿನ ಮೂಲ, ನಮ್ಮ ಬದುಕಿಗೆ ನೀನೇ ಆಧಾರ ಸ್ವಾಮಿ. ಕರ್ತನೆ, ನಿನ್ನನ್ನು ನಾವು ಆತುಕೊಂಡು ಜೀವಿಸುವಂತೆ ನಮಗೆ ಬಲ ಕೊಡು ಸ್ವಾಮಿ. ನಮ್ಮ ಬಳಿ ಬಲಹೀನತೆ ಇದೆ, ಅಶಕ್ತತೆ ಇದೆ, ಇವೆಲ್ಲವನ್ನು ಒಪ್ಪಿಕೊಂಡು ನಿನ್ನ ಬಳಿಯಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ನಮ್ಮನ್ನು ಬಲಪಡಿಸುವಾತ ನೀನೇ, ನಮಗೆ ಸೌಖ್ಯ ಕೊಡುವ ದೇವರು ನೀನೇ, ನಮಗೆ ಸಮಾಧಾನವನ್ನು ನೀಡುವಂಥ ಕರ್ತನು ನೀನೇ ಸ್ವಾಮಿ. ನಿನ್ನ ಮೇಲೆ ಭರವಸೆಯಿಂದ ಜೀವಿಸ್ತೇವೆ. ಇದರಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲಿ, ಹೋಗೋಣ ಬರೋಣಗಳಲ್ಲಿ, ಕುಟುಂಬದ ಜವಾಬ್ದಾರಿಗಳಲ್ಲಿ, ಮಕ್ಕಳ ಪರಿಪಾಲನೆಯಲ್ಲಿ, ಉದ್ಯೋಗದ ಜೀವನದಲ್ಲಿ, ದೇವರೇ ನಮ್ಮ ಎಲ್ಲ ವ್ಯವಹಾರಗಳಲ್ಲಿ, ನಮ್ಮ ಪ್ರಯಾಣಗಳಲ್ಲಿ ನಿನ್ನ ಸಹಾಯ ಕರುಣೆಯನ್ನು ಅನುಗ್ರಹಿಸು. ಯೇಸು ಸ್ವಾಮಿಸಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ. ಆಮೇನ್.